ನಮಸ್ತೆ, ನಾನು ಸಪ್ತಮಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನದು ರಾಷ್ಟ್ರಕೂಟ ತಂಡ. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವರಾತ್ರಿಯು ಹಿಂದೂ ಧರ್ಮದ ಒಂದು ಪ್ರಮುಖ ಹಬ್ಬವಾಗಿದ್ದು 9 ರಾತ್ರಿಗಳ ಕಾಲ ದೇವಿಯ 9 ರೂಪಗಳನ್ನು ಆರಾಧಿಸಲಾಗುತ್ತದೆ. ಕರ್ನಾಟಕದಲ್ಲಿ ಇದನ್ನು ದಸರಾ ಎಂದು ಕರೆಯುತ್ತಾರೆ. ಇದರಲ್ಲಿ ಚಾಮುಂಡೇಶ್ವರಿ ದೇವಿಯ ಮೆರವಣಿಗೆ ನಡೆಯುತ್ತದೆ. ಪ್ರತಿದಿನವೂ ದೇವಿಯ ವಿಭಿನ್ನ ರೂಪಗಳಿಗೆ ವಿವಿಧ ಬಣ್ಣದ ಉಡುಪುಗಳನ್ನು ಧರಿಸಿ ವಿಶೇಷ ಪ್ರಸಾದಗಳನ್ನು ಅರ್ಪಿಸಿ ಉಪವಾಸ ಮತ್ತು ಪ್ರಾರ್ಥನೆಗಳ ಮೂಲಕ ಆಚರಿಸಲಾಗುತ್ತದೆ. ಹಬ್ಬವು ದುರ್ಗೆಯ ವಿಜಯಕ್ಕೆ ಮೀಸಲಾಗಿದ್ದು 10ನೇ ದಿನವಾದ ವಿಜಯದಶಮಿಯಂದು ಶಮಿ ಪೂಜೆ, ಶಸ್ತ್ರಪೂಜೆ ಮತ್ತು ಬನ್ನಿ ಹಂಚುವ ಮೂಲಕ ಅಂತಿಮಗೊಳ್ಳುತ್ತದೆ. ಶರನ್ನವರಾತ್ರಿಯ ಮೊದಲ ದಿನ ಶೈಲಪುತ್ರಿಯನ್ನು ಆರಾಧಿಸಲಾಗುತ್ತದೆ. ಶೈಲಪುತ್ರಿ ಅಂದರೆ ಪರ್ವತರಾಜನ ಮಗಳು, ಪಾರ್ವತಿ ಎಂದರ್ಥ. ಶೈಲಪುತ್ರಿಯು ಋಷಭವನ್ನು ಏರಿ ಬರುತ್ತಾಳೆ ಮತ್ತು ಆ ದೇವಿಯ ಎಡಗೈಯಲ್ಲಿ ಕಮಲ, ಬಲಗೈಯಲ್ಲಿ ತ್ರಿಶೂಲ ಇರುತ್ತದೆ. ನವದುರ್ಗದ ಸದಸ್ಯೆ, ಬಾಂಧವ್ಯ, ದುರ್ಗಾ ಅಥವಾ ಪಾರ್ವತಿಯ ಅವತಾರ. ವಾಸಸ್ಥಾನ ಕೈಲಾಸ, ಗ್ರಹ ಪಾದರಸ. ಶೈಲಪುತ್ರಿಯನ್ನು ತಾಯಿ ಪಾರ್ವತಿ ಎಂದು ಕರೆಯಲಾಗುವುದು. ಇಡೀ ವಿಶ್ವದ ಶಕ್ತಿ ದೇವತೆ ದುರ್ಗಾಮಾತೆ ಎಂದು ನಂಬಲಾಗುತ್ತದೆ. ಅಶ್ವಿನ್ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ತಿಥಿಯ ಈ ದಿನ ಮನೆ ಮನೆಗೂ ಶೈಲಪುತ್ರಿ ದೇವಿ ಬರುತ್ತಾಳೆ. ನವರಾತ್ರಿ ಮೊದಲ ದಿನದ ಮಂತ್ರ: ಓಂ ದೇವಿ ಶೈಲಪುತ್ರೈ ನಮಃ. ಯಾ ದೇವಿ ಸರ್ವಭೂತೇಷು ಮಾ ಶೈಲಪುತ್ರಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ದಿವ್ಯ ಮಾತೆ ಶೈಲಪುತ್ರಿಯು ಸರ್ವ ಪ್ರಾಣಿಗಳಲ್ಲಿಯೂ ಸಂಯೋಜಿತರಾಗಿದ್ದಾಳೆ. ಅಂತಹ ದೇವಿಗೆ ವಂದನೆಗಳು, ನಮನಗಳು. ಮಾತೆ ಶೈಲಪುತ್ರಿಯನ್ನು ಮೂಲ ಚಕ್ರದ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಇದು ಆಧ್ಯಾತ್ಮಿಕ ಜಾಗೃತಿಯನ್ನು ಸಕ್ರಿಯಗೊಳಿಸಲು ಧ್ಯಾನದ ಸಮಯದಲ್ಲಿ ಸಕ್ರಿಯಗೊಳ್ಳುತ್ತದೆ. ದೇವಿಯು ಹೆಚ್ಚಿನ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸಾಧಿಸಲು ಶಕ್ತಿಯನ್ನು ನೀಡುತ್ತಾಳೆ. ಧನ್ಯವಾದಗಳು.